ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಜಾಕ್ ಫ್ರೂಟ್ ಹಲಸಿನ ಹಣ್ಣಿನ ಬರ್ಫಿ ಮಾಡುವ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿ 2 ಕಪ್ ಹಲಸಿನ ಹಣ್ಣನ್ನು ಸಣ್ಣಕ್ಕೆ ತುಂಡು ಮಾಡಿ ಇಟ್ಕೊಂಡಿದ್ದೇನೆ. ಒಣ ಕೊಬ್ಬರಿ ಡೆಸಿಕೇಟೆಡ್ ಕೊಕೊನಟ್ ಒಂದು 1/4 ಕಪ್ನಷ್ಟು. ಸ್ವಲ್ಪ ಇಲ್ಲಿ ನಾನು ಪಿಸ್ತಾ ತಗೊಂಡಿದ್ದೇನೆ ಸ್ಲೈಸಸ್, ಅಥವಾ ನೀವು ಬೇರೆ ಮಿಕ್ಸ್ಡ್ ನಟ್ಸ್ ಯೂಸ್ ಮಾಡ್ಬೋದು. ಸ್ವಲ್ಪ ಕಾರ್ಡಮಮ್ ಪೌಡರ್ ಏಲಕ್ಕಿ ಪುಡಿ, ತುಪ್ಪ ಗೀ 2 ಟೇಬಲ್ ಸ್ಪೂನ್, ಜಾಗ್ರಿ ಪೌಡರ್ ಬೆಲ್ಲದ ಪುಡಿ ಅರ್ಧ ಕಪ್. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡ್ಬೋದು. ಹಲಸಿನ ಹಣ್ಣು ಸ್ವೀಟ್ ಇರೋದ್ರಿಂದ ನಾನು ಸ್ವಲ್ಪ ಇಲ್ಲಿ ಕಡಿಮೆ ಹಾಕ್ತಾ ಇದ್ದೇನೆ, ಅಥವಾ ನೀವು ಶುಗರ್ ಸಹ ಯೂಸ್ ಮಾಡ್ಬೋದು, ಸಕ್ಕರೆ ಸಹ. ಮಿಲ್ಕ್ ಪೌಡರ್ ಹಾಲಿನ ಪುಡಿ 3/4 ಕಪ್ನಷ್ಟು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಮೊದಲಿಗೆ ನಾವು ಜಾಕ್ ಫ್ರೂಟ್ ಹಲಸಿನ ಹಣ್ಣು ಮತ್ತು ಬೆಲ್ಲ ಜಾಗರಿ ಪೌಡರ್ ಇದಕ್ಕೆ ಸ್ವಲ್ಪ ವಾಟರ್ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡುವ, ನುಣ್ಣಕ್ಕೆ ರುಬ್ಕೊಳ್ಳುವ. ನನಗೆ ಇಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ, ಅದಕ್ಕೆ ರುಬ್ಬಿಟ್ಟ ಜಾಕ್ ಫ್ರೂಟನ್ನು ಹಾಕೊಳ್ಳೋಣ. ಇದನ್ನು ನಾವು ಈಗ ಮೀಡಿಯಂ ಫ್ಲೇಮಲ್ಲಿ ಒಳ್ಳೆ ರೀತಿ ಕುದಿಸಬೇಕು. ಇದಕ್ಕೆ ನಾವು 2 ಪಿಂಚ್ ಸಾಲ್ಟ್ ಉಪ್ಪು ಹಾಕೋಣ, ಜಾಸ್ತಿ ಬೇಡ, 2 ಪಿಂಚ್ ಸಾಕು. ಈಗ ಇಲ್ಲಿ ಇದು ಕುದಿತಾ ಬರುವಾಗ ನಾವು ಮಿಲ್ಕ್ ಪೌಡರ್ ಹಾಲಿನ ಪುಡಿ ಹಾಕೋಣ. ಒಳ್ಳೆ ರೀತಿ ಸ್ಟರ್ ಮಾಡಿದನ್ನು. ಪುನಃ ಸ್ವಲ್ಪ ಗೀ ತುಪ್ಪ ಹಾಕೋಣ. ಬೇಕಂದರೆ ನೀವು ಸ್ವಲ್ಪ ಯೆಲ್ಲೋ ಫುಡ್ ಕಲರ್ ಹಾಕ್ಕೊಳ್ಬೋದು, ಅಥವಾ ಸ್ವಲ್ಪ ಟರ್ಮರಿಕ್ ಅರಸಿನ ಸಹ ಸೇರಿಸ್ಕೊಳ್ಬೋದು. ಒಳ್ಳೆ ರೀತಿಯಿಂದ ನಾವು ಕುದಿಸುವ. ಸ್ವಲ್ಪ ಗಟ್ಟಿ ಆಗಬೇಕು, ಕಂಟಿನ್ಯೂಸ್ ನಾವು ಮಿಕ್ಸ್ ಮಾಡ್ತಾ ಇರಬೇಕು, ಸ್ಟರ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಇದು ಆಲ್ಮೋಸ್ಟ್ ಗಟ್ಟಿಯಾಗಿದೆ, ಇನ್ನೂ ಸ್ವಲ್ಪ ಆಗಬೇಕು. ಈಗ ನಾವು ಏಲಕ್ಕಿ ಪುಡಿ ಕಾರ್ಡಮಮ್ ಪೌಡರ್ ಹಾಕೋಣ. ಇಲ್ಲೀಗ ಇದು ರೆಡಿಯಾಗಿದೆ. ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು, ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಇದನ್ನೀಗ ನಾವು ಸ್ಪೂನಲ್ಲಿ ನಿಧಾನಕ್ಕೆ ಸ್ಪ್ರೆಡ್ ಮಾಡುವ. ನಾನಿವತ್ತು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದ್ದೇನೆ, ನೀವು ಬೇಕಂದರೆ ಜಾಸ್ತಿ ಜಾಕ್ ಫ್ರೂಟ್ ಇದ್ದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಬೋದು. ಒಮ್ಮೆ ಒಳ್ಳೆ ರೀತಿ ಸ್ಪ್ರೆಡ್ ಮಾಡಿದ ನಂತರ ಒಣ ಕೊಬ್ಬರಿ ಹಾಕೊಳ್ಳೋಣ. ನಾವು ಡೆಸಿಕೇಟೆಡ್ ಕೊಕೊನಟ್ ಹಾಕೊಳ್ಳುವ. ಈಗ ಮೇಲಿಂದ ನಾವು ನಟ್ಸ್ ಹಾಕೋಣ. ನಾವಿದನ್ನೀಗ ರೆಫ್ರಿಜರೇಟ್ ಮಾಡುವ, ಒಂದು 2 ಅವರ್ಸ್ ಫ್ರಿಜ್ಜಲ್ಲಿ ಇಡುವ, ಸೆಟ್ ಆಗಲಿ.